ಚೂರ್ಲಮಲೆಯಲ್ಲಿ ನಡೀತಾ ಇರತಕ್ಕಂತಹ ರಕ್ಷಣಾ ಕಾರ್ಯಾಚರಣೆ 4ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಇವತ್ತು ಭಾರಿ ಬಿರುಸನ್ನು ಕೂಡ ಪಡೆದುಕೊಂಡಿದೆ. ಕಾರಣ ಸೇತುವೆಯ ನಿರ್ಮಾಣದಿಂದ. ಇವತ್ತು ಚೂರ್ಲಮಲೆಯ ಸೇತುವೆಯ ಸಮೀಪನೇ ನಾನು ನಿಮ್ಗೆ ಕೆಲವೊಂದು ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಇಂತಹ ಒಂದು ಚಾಲಿಯಾರ್ ನದಿ ಏನಿದೆ, ಈ ನದಿಯ ಸಮೀಪದಲ್ಲಿ ಇದೀಗ ಮೃತದೇಹಗಳ ಹುಡುಕಾಟ ನಡೀತಾ ಇರತಕ್ಕಂಥದ್ದು. ನೂರಾರು ರಕ್ಷಣಾ ಪಡೆಯ ತಂಡಗಳು ಈ ಒಂದು ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಇದೀಗ ಈ ಒಂದು ಪ್ರದೇಶದಲ್ಲೂ ಕೂಡ ಒಂದು ಮೃತದೇಹ ಇರೋ ಬಗ್ಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. NDRF ಆಗಿರ್ಬೋದು, SDRF ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸ್ವಯಂ ಸೇವಕರೇನಿದ್ರೆ ಎಲ್ಲರೂ ಕೂಡ ಹುಡುಕಾಟದಲ್ಲಿ ತೊಡಗಿರ್ತಕ್ಕಂಥದ್ದು. ಅಂದ್ರೆ ಮೇಲ್ಭಾಗದ ಮಂಡಕೈ ಪ್ರದೇಶದಿಂದ ಭಾರಿ ಮಣ್ಣು ಕೊಚ್ಚಿ ಬಂದ ಪರಿಣಾಮವಾಗಿ ಅಲ್ಲಿದ್ದಂತಹ ಮೃತದೇಹಗಳು ಇಲ್ಲಿ ಬಂದು ಸಿಲುಕಿ ಹಾಕಿಕೊಂಡಿರುವಂತಹ ಸಾಧ್ಯತೆಗಳಿರೋ ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಹುಡುಕಾಟ ಬಿರುಸಿನಿಂದ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಆ ಭಾಗದಲ್ಲಿ ಹಿಟಾಚಿಗಳ ಮೂಲಕವೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈಗ ರಸ್ತೆಯ ಮಾರ್ಗ ಏನು ಒಂದು ಸುಗಮವಾಗಿರೋ ಹಿನ್ನೆಲೆಯಲ್ಲಿ ಹಿಟಾಚಿಯ ಮೂಲಕ ಕೂಡ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಶಾಲೆಯ ಕಟ್ಟಡದ ಸಮೀಪ ಇದ್ದಂತಹ ಮರಗಿಡಗಳು ಏನು ಇದ್ವು ಅವುಗಳೆಲ್ಲವನ್ನು ಕೂಡ ತೆರವು ಮಾಡಿ ಅಲ್ಲಿ ಕೂಡ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಚೂರ್ಲಮಲೆ ಪ್ರದೇಶ ಏನಿದೆ, ಈ ಪ್ರದೇಶದಲ್ಲಿ ಸಾಕಷ್ಟು ಮೃತದೇಹಗಳು ಇನ್ನೂ ಕೂಡ ಹೂತು ಹೋಗಿರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಹುಡುಕಾಟದ ತೀವ್ರತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಅಂತಾನೆ ಹೇಳ್ಬಹುದು. ಮೇಲ್ಭಾಗದ ಮಣ್ಣು ಕೊಚ್ಚಿ ಬಂದು ಸಂಪೂರ್ಣವಾಗಿ ಮೃತದೇಹಗಳೆಲ್ಲವೂ ಕೂಡ ಒಳಭಾಗಕ್ಕೆ ಹೋಗಿರೋದ್ರಿಂದ ಅಲ್ಲಿಯ ಹುಡುಕಾಟವನ್ನು ಕೂಡ ಇದೀಗ ನಡೆಸ್ತಾ ಇರ್ತಕ್ಕಂಥದ್ದು. ರಕ್ಷಣಾ ತಂಡಗಳು ಕೂಡ ಹುಡುಕಾಟದ ಕಾರ್ಯದಲ್ಲಿ ಇದೀಗ ನಿರತರಾಗಿರ್ತಕ್ಕಂಥದ್ದು. ಬೆಳಗಿನಿಂದನೂ ಕೂಡ ಈ ಒಂದು ಹುಡುಕಾಟ ಕಾರ್ಯ ನಡೀತಾ ಇದೆ. ಸಂಜೆಯವರೆಗೂ ಕೂಡ ಇದೇ ರೀತಿಯಾಗಿ ನಡೆಯುತ್ತೆ. ಮೃತದೇಹಗಳು ಎಷ್ಟು ಮಿಸ್ಸಿಂಗ್ ಇದಾವೆ ಅವುಗಳೆಲ್ಲವನ್ನು ಕೂಡ ಹುಡುಕುವ ನಿಟ್ಟಿನಲ್ಲಿ ಇದೀಗ ರಕ್ಷಣಾ ತಂಡಗಳು ನಿರತರಾಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಚೂರ್ಲಮಲೈ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.